2 ದಿನ ಆಯ್ತು ಅವ್ರು ಫೋನ್ ಮಾಡ್ದಲೆ ಬರ್ದಲೆ ಎಲ್ಲ ಆಯ್ತು. ನಾನು ಯಾಕೋ ಮಾಡಲಿಲ್ಲ ಅಂತ ಕೆಲ್ಸದವ್ರಿಗೆಲ್ಲ ಫೋನ್ ಮಾಡಿದೆ. ಕೆಲ್ಸಕ್ಕೆ ಹೋಗಿ ಗಾಬರಿಯಾಗಿ ಬೆಳಗ್ಗೆ ಬಂದು ನೋಡಿದೆ. ಕಿಟಕಿಯೆಲ್ಲ ಅವ್ನು ಮಲಗಿರೋದು ನೋಡಿ ಗಾಬರಿ ಆಗಿಲ್ಲ. ಫ್ರೆಂಡಿಗೆ ಕರ್ದಿಲ್ಲ, ಪಾವು ಕರ್ದಿ, ಬೋಲ್ಟ್ ಎಲ್ಲ ಹೊಡೆದು ತೆಗೆದು ನೋಡಿದ್ರೆ ಅವ್ರು ಎದಾಳ್ತಾನೆ ಇರಲಿಲ್ಲ. ಲಾಸ್ಟ್ ಶನಿವಾರ ಆಮೇಲಿಂದ ಏನೂ ಇಲ್ಲ, ಫೋನ್ ರಿಸೀವ್ ಮಾಡ್ತಿಲ್ಲ. ನಾನು ಸಪ್ರೇಟ್ ಇದ್ದೀನಿ, ಇವ್ರು ಸಪ್ರೇಟ್ ಇದ್ದಾರೆ, ಅವರು ಸಪ್ರೇಟ್ ಇದ್ರು. ಅಕ್ಕ, ಅಣ್ಣ, ಅಕ್ಕನ ಮಗ. ಗೊತ್ತಿಲ್ಲ ಸರ್, ಸಾಲ ಇಲ್ಲ, ಏನಿಲ್ಲ, ಜಗಳ ಆಡಲ್ಲ, ಯಾರು ತಕೊಂಡು ಏನಂತಲೇ ಗೊತ್ತಿಲ್ಲ. 3 ಜನ ಈಗ ಮಾಡ್ಕೊಂಡಿರಿ. ನನಗೆ ಗೊತ್ತಿಲ್ಲ ಅಣ್ಣ, 2 ದಿನದಿಂದ ಹಿಂಗೆ ಇದ್ದಾರೆ. ಏನು ಹೇಳ್ಕೊಂಡಿಲ್ಲ ನನ್ನ ಹತ್ರ. ಅವರೆಲ್ಲ ದುಡ್ದು ಅವ್ರ ಹಬ್ಬಲ್ಲಿ ಸಾಗ್ಲ ಮಕ್ಕಳೇ ಎಲ್ಲ ನೋಡ್ಕೊಳ್ಳೋದು. 2 ಸಂಘ ಇತ್ತು ಅಷ್ಟೇ ಅವ್ರದ್ದು. ಏನು ಸಾಲ ಇಲ್ಲ, ಏನಿಲ್ಲ. ಹೋಟ್ಲು ಕೆಲ್ಸಕ್ಕೆ ಹೋಗೋರು. ಅವನ ಅಕ್ಕನ ಮಗ ಗುಜರಿ ಅಂಗಡಿಗೆ ಹೋಗೋನು. ಅವನು ಇನ್ನೊಬ್ಬ ಪೇಷಂಟ್ ಇದ್ದ, ಸ್ವಲ್ಪ TB ಬಂದು, ಅವನೆಲ್ಲೂ ಹೋಗ್ತಿರ್ಲಿಲ್ಲ, ಅವನ ಮನೆಯಲ್ಲೇ ಇದ್ದ. ನಾವಿಲ್ಲ ಪಂಚವಟಿ ಕಾಲೋನಿಲಿ ನಮ್ದು ಸ್ವಂತ ಮೂಲತಃ ಇದ್ದಿತ್ತು. ಅಲ್ಲಿ ಮನೆ ಹೊಡೆದ್ರು ಅಂತ ಎಲ್ಲ ಬಾಡಿಗೆಗೆ ಹೋದ್ರು. ಏನು ಹೇಳ್ಕೊಂಡಿಲ್ಲ ಸರ್. ಅವರು ಏನಾದರೂ ಹೇಳ್ಕೊಂಡಿದ್ರೆ ನಾವು ನೋಡಿ ಮಾಡ್ತಿದ್ವಿ. ನನ್ನ ಹತ್ರ 3 ಜನ ಇದ್ದಿದ್ದು ಈ ಮನೆಯಲ್ಲಿ. ನಾವು ಇಲ್ಲಿ ಜಾಸ್ತಿ ಬರ್ತಿರ್ಲಿಲ್ಲ, ಅವರೆಲ್ಲಿ ಬರೋರು. ಅವರ ಗುಜರಿ ಅಂಗಡಿಗೆ ಅವನು ಹೋಗೋ ನಮ್ಮ ಮಗ, ಅಮ್ಮ ಹೋಟ್ಲು ಕೆಲ್ಸಕ್ಕೆ ಹೋಗೋದು, ಜೀವನ ಮಾಡೋದು. ಹುಷಾರಿಲ್ಲ, ಅವನ ಮನೇಲಿ ಇದ್ದ. ಏನಿಲ್ಲ ಸರ್, 1-2 ಸಂಘ ಬಿಟ್ರೆ ಏನಿಲ್ಲ. ಅದನ್ನು ಕಟ್ಕೊಂಡು ಆರಾಮಾಗಿದ್ರು, ಏನು ತೊಂದರೆ ಇರಲಿಲ್ಲ. ಹಂಗೆಲ್ಲ ಎದ್ದಿದ್ರೆ ಹೇಳೋರು ನನಗೆ. ಸೊ ಅಕ್ಕ, ದೊಡ್ಡಕ್ಕ ಏನಂತ ಗೊತ್ತಿಲ್ಲ ಸರ್. ಒಳಗೋಗಿ ನೋಡಿದ್ರೆ ಗೊತ್ತಾಗ್ತದೆ. ನನಗೆ ಅಂದ್ರೆ ಬೆಳಗ್ಗೆ 10ವರೆಗೆ ಅವ್ರ ಕೆಲಸದವ್ರಿಗೆ ಫೋನ್ ಮಾಡಿದೆ, ಬಂದಿಲ್ಲ ಅಂದರು. 2 ದಿನದಿಂದ ಇಬ್ಬರು ಫೋನ್ ಎತ್ತುತ್ತಿಲ್ಲ. ನೋಡೋಣ ಅಂತ ಬಂದರೆ ಅವನದು ಗಾಡಿ ಅಲ್ಲೇ ಇತ್ತಲ್ಲ, ಅದಕ್ಕೆ ನೋಡೋಣ ಅಂತ ಬೋರ್ಡ್ ತೆಗ್ದೊಳ ಬಂದ್ರಿ. ಅಲ್ಲಿ ಕಿಟಕಿಯಲ್ಲಿ ನೋಡಲ್ಲಿ ಗೊತ್ತು ಗಾಬರಿಯಾಗ ಅವು ನಮ್ಮ ಹುಡ್ಗಂಗೆ ನನ್ನ ಭಾವಂಗೆ ಕರ್ದು ಬಾಕ್ಲು ಹೊಡೆದು ನೋಡಿದ್ವಿ. ಇಲ್ಲ ಸರ್, ಆ ಥರದವ್ರು ಏನಲ್ಲ ನಮ್ಮ ಅಕ್ಕ. ಪಾಪ ಎಷ್ಟೇ ಕಷ್ಟ ಇದ್ರು ಮಾಡ್ಕೊಂಡು ಹೋಗೋರು. ಹಂಗೆ ಹಿಂಗೆ ಇದ್ರೆ ನನ್ನ ಹತ್ರ 1,000 ಕೊಡು, 2,000 ಕೊಡುತ್ತೆ, ಈಸ್ಕಡವ್ರು ಕೊಡ್ತಿದ್ದೆ. ಒಳಗೆ ಬೋಲ್ಟ್ ಹಾಕೊಂಡಿದ್ರು, ಮೇಲ್ಗಡೆ ಬೋಲ್ಟ್ ಹಾಕೊಂಡಿದ್ರು. ಅದು ಕಲ್ಲಲ್ಲಿ ಹೊಡೆದು ತೆಗ್ದಿತ್ತು. ಶಿವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.